ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ದೇವಿರಮ್ಮನ ಬೆಟ್ಟಕ್ಕಿಂದು ಭಕ್ತ ಸಾಗರವೇ ಹರಿದು ಬಂದಿದೆ. ವರ್ಷದಲ್ಲೊಮ್ಮೆ ಭಕ್ತರಿಗೆ 6000 ಅಡಿ ಎತ್ತರದ ದೇವಿರಮ್ಮನ ಬೆಟ್ಟದಲ್ಲಿ ದೇವಿ ದರ್ಶನ ನೀಡುತ್ತಾಳೆ. ದೇವಿರಮ್ಮನನ್ನು ನೋಡಲು ಲಕ್ಷಾಂತರ ಮಂದಿ ಚಂದ್ರದ್ರೋಣ ಪರ್ವತಕ್ಕೆ ಆಗಮಿಸುತ್ತಾರೆ. ಇಷ್ಟು ವರ್ಷಗಳ ಕಾಲ ರಾತ್ರಿಯೇ ಬರಿಗಾಲಿನಲ್ಲಿ ಬೆಟ್ಟವನ್ನೇರುವ ಭಕ್ತರು ಮುಂಜಾನೆ ದೇವಿಯ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ದರು. ಆದರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಈ ಬಾರಿ 2 ದಿನಗಳ ಕಾಲ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಂದು ದೇವಿರಮ್ಮನ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಚಿಕ್ಕಮಗಳೂರು ನಗರದ ಹೊರವಲಯದ ಮಲ್ಲೇನಹಳ್ಳಿಯಲ್ಲಿ ನೆಲೆಸಿರುವ ದೇವಿರಮ್ಮ ವರ್ಷದಲ್ಲೊಮ್ಮೆ ಮಾತ್ರವೇ ಬೆಟ್ಟದಲ್ಲಿ ದರ್ಶನ ನೀಡುತ್ತಾಳೆ. ದೇವಿರಮ್ಮನ ಬೆಟ್ಟದಲ್ಲಿ ದೀಪ ಬೆಳಗಿದ ನಂತರವೇ ರಾಜ್ಯಾದ್ಯಂತ ದೀಪಾವಳಿಯನ್ನು ಆಚರಿಸಲಾಗುತ್ತಿದೆ. ಈ ಹಿಂದೆ ಮೈಸೂರು ಅರಸರು ದೀಪವನ್ನು ಬೆಳಗಿಸಿ ರಾಜ್ಯಾದ್ಯಂತ ದೀಪಾವಳಿ ಆಚರಿಸುತ್ತಿದ್ದರು ಎನ್ನಲಾಗ್ತಿದೆ. ಅದೇ ಪ್ರತೀತಿ ಇಂದಿಗೂ ಕೂಡ ಮುಂದುವರಿದುಕೊಂಡು ಬಂದಿದೆ.